ಚೆನ್ನಾಗಿದೆ, ಅಷ್ಟೇ ಡೇಂಜರ್ ಇದೆ. ನಾವು ಅಲ್ಲಿ ಡೇಂಜರ್ ಇರೋ ಡೆತ್ ಆಗಿರೋ ಪ್ಲೇಸ್ ಎಲ್ಲ ಕ್ಲೋಸ್ ಮಾಡಿಟ್ಟಿವಿ, ಮತ್ತೆ ಎಲ್ಲಿ ಡೇಂಜರ್ ಇದೆ ಅಲ್ಲೆಲ್ಲ ಮಾರ್ಕ್ ಮಾಡಿಟ್ಟಿವಿ. ಇಷ್ಟು ಹೈಕಿಂಗ್ ಬಂದಿವಿ ಯಪ್ಪ, ಸಾಕಾಗೋಯ್ತ ಬೋಕಂಕ. ಗೆಳತ ಮಾತಿಗೆ ನೀವು ಬೆವರು ಇಳಿಸ್ಬೇಕಂದ್ರೆ ಈ ಬಿತ್ಲಕ್ ಹೋಗ್ಬೇಕು ನೋಡಿ. ಏನು ಬ್ಯಾಸ್ಗಿನ ಬ್ಯಾಸ್ಗಿನ ಹಾಡ ವಾತಾವರಣ ತಪ್ಪಾಗಿದೆ. ಆ ಲೆಕ್ಕದಲ್ಲಿ ವಾತಾವರಣ ಕೆಂಪು. Welcome to CSE by YouTube channel. ಇವತ್ತು ನಾವು ಹೋಗ್ತಿದೀವಿ ಹುಲ್ಗೆ ಫಾಲ್ಸ್ಗೆ. ನನ್ನ ಎಲ್ಲ VIP ಹಾಗೂ VVIPಗಳಿಗೆ ಸ್ವಾಗತ ಸುಸ್ವಾಗತ. ಎಲ್ರಿಗೂ ಗೋಡೆ ಪ್ರೋತ್ಸಾಹ ತೋರ್ತಾರೆ ಈಗ. ಗೋಡೆ ಐತೋ ಇಲ್ಲ ನೀರೈತೋ ಅಂತ ತೋರ್ತಾರೆ. ಲೋಕ್ ಕಾಲಿಗೆ ಹ್ಯಾಂಗ್ ಆಗಿದೆ ಇವ್ರು ಯಾರು ಏನು ಗೊತ್ತಿಲ್ಲ. ಬೋಲ್ಗೆ ಜಲಪಾತಕ್ಕೆ ಇಲ್ಲಿಂದ ಹಿಂಗ ಹೋಗ್ಬೇಕು ನೋಡಿ, ಇಲ್ಲೇ ಹೋಗ್ಬೇಕು ಬೋಲ್ಗೆ ಫಾಲ್ಸ್ ಬರ್ಗಿಗೆ. ಇಲ್ಲಿ ಒಳಗೆ ಹೋಗ್ಬೇಕು, ಇಲ್ಲಿ ಕೈಗೆ ಹಿಂಗೆ ಸ್ಟ್ರೇಟ್ ಹೋಗ್ಬೇಕು. ಒಂದೇ ಹಳ ಗೊತ್ತಾಗಲ್ಲ. ನಾವು ಮುಂದೆ ಹೋಗಿದ್ವಿ, ಮತ್ತೆ ಗಾಳಿ ಕೀಸ್ ಬಂದಿವಿ. ಹೋಗಿ ರೈಟ್, ಜೈ ಬೋಲ್ಗೆ ಫಾಲ್ಸ್. ಎಲ್ಲ ಕಲ್ಪನೆಲೇ ಇರ್ಲಿ, ಆ ಕಲ್ಪನೆಲಿ ಇದ್ದಷ್ಟು ಮಜಾ. ನಮ್ ಬೋಲ್ಗೆ ಹೋಗ್ತೈತಿ ಅದೊಂದು ಪಕ್ಕ. ಬೈಕ್ ಮಾತ್ರ ಸ್ಲೋ ಹೋಗಿಬೇಕು ಈ ರೋಡಲ್ಲಿ, ಯಾಕಂದ್ರೆ ಜಲ್ಲಿಕಲ್ ಬಂದೈತಿ. ಇಪ್ಪತ್ತದೆ ಬ್ರೇಕ್ ಹೋದ್ರೆ ನೋಡಿ ಹ್ಯಾಂಗಿದೆ ವೈಬ್, ನೆಕ್ಸ್ಟ್ ಲೆವೆಲ್ ಅಲ್ಲ. ಹೃದಯನ ಯಾವ ರೇಂಜ್ ಅಲ್ಲಿ ನೆಗ್ತಾವ್ ನೋಡು. ಹೋಗೋ ಅಬ್ಬಾ, ಮತ್ತೆ ಮುಂದೆ ಹೋಗ್ಬೇಕು. ಮ್ಯಾಪ್ ಹಾಕಿ ಇಲ್ಲೇ ಹೆಂಗ ಆಗ್ತೈತಿ, ಮುಂದೆ ಹೋಗ್ಲೇಬೇಕು ನಾವು. ಇನ್ನಿಲ್ಲ ಎಲ್ಲ ಗೊತ್ತು, ಸುಮ್ಮನೆ ಶೋ ರಾಣಿದು. ಹಾಗೆ ಸ್ಟ್ರೇಟ್ ಹೋಗಿ, ಆ ಮ್ಯಾಪ್ ಹೆಂಗ ಆಗ್ತೈತಿ ಹಾಗೆ ಸ್ಟ್ರೇಟ್ ಹೋಗಿ. ಹೋಗಿ ನೋಡಿ ಇಂಥ ಸೀಗ ಫೋಟೋ ಶೂಟಿ ಮತ್ತೆ ಬೆಸ್ಟ್ ಪ್ಲೇಸ್. ಬಂದ್ವಿ ಬೋಲ್ಗೆ ಫಾಲ್ಸ್ ಬಂದ್ವಿ. ಇದು ಬೋಲ್ಗೆ ಫಾಲ್ಸ್ ಅಲ್ಲ, ಅದು ಹೇಗಿದೆ ಫಾಲ್ಸ್ ಅಲ್ಲ? ಫಾಲ್ಸು ಚೆನ್ನಾಗಿದೆ. ಒಂದು 232 ಸ್ಟೆಪ್ಸ್ ಇದೆ, ಆಮೇಲೆ 100 ಫುಟ್ ಹಂಗೆ ಎಳಿಬೇಕು. ಚೆನ್ನಾಗಿದೆ, ಅಷ್ಟೇ ಡೇಂಜರ್ ಇದೆ. ನಾವು ಅಲ್ಲಿ ಡೇಂಜರ್ ಇರೋ ಡೆತ್ ಆಗಿರೋ ಪ್ಲೇಸ್ ಎಲ್ಲ ಕ್ಲೋಸ್ ಮಾಡಿಟ್ಟಿವಿ, ಮತ್ತು ಎಲ್ಲಿ ಡೇಂಜರ್ ಇದೆ ಅಲ್ಲೆಲ್ಲ ಮಾರ್ಕ್ ಮಾಡಿಟ್ಟಿವಿ. ಅದು ಚೆನ್ನಾಗಿದೆ. ಫ್ಯಾಮಿಲಿಗೆಲ್ಲ ತುಂಬ ಇಳಿಯೋದು ಕಷ್ಟ, ಹುಡುಗರಿಗೆ ಓಕೆ. ಸ್ವಲ್ಪ ಮತ್ತು ರೋಡ್ ಹಾಳಾಗಿದೆ. ಚೆನ್ನಾಗಿದೆ, ಪರಿಸರನೂ ಚೆನ್ನಾಗಿದೆ. ಮತ್ತು ಬಂದವ್ರಿಗೆ ನಾವು ಪ್ಲಾಸ್ಟಿಕ್ ಎಸಿಬೇಡಿ, ಪರಿಸರ ಕ್ಲೀನಾಗಿ ಇಟ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಓಕೆ, ಥ್ಯಾಂಕ್ಸ್ ಅಣ್ಣ. ಈಗ ಫೈನಲಿ ಬೋಲ್ಗೆ ಫಾಲ್ಸಿಗೆ ಬಂದಿವಿ. ಹೆಂಗು 30 ಮೆಟ್ಲಿಗೆ ಹಂಗೆ ಕೆಳಗೆ ಇಳಿಬೇಕು. ಹಾಗೆ ಸ್ವಿಮ್ಮಿಂಗ್ ಎಲ್ಲ ಬೇಡ, ಯಾಕಂದ್ರೆ ಸ್ವಲ್ಪ ಡೇಂಜರ್ ಇದೆ ಫಾಲ್ಸ್. ಹೋಗಿ ನೋಡಿ ಬರ್ಬೋದು. ಹೋಗಿ ನೋಡ್ ಬರುವ ಸಾಕು. 232 ಕೌಂಟ್ ಮಾಡುವಲ್ಲ, 30 ಮೆಟ್ಲು. ಈಗ ಹೆಂಗ್ ಇಳಿಬೇಕು ನೋಡಿ. ಇಳಿತಾನೆ ಅಲ್ಲ, ಹತ್ತು ಬರ್ಬೋದ ಆಮೇಲೆ 30 ಮೆಟ್ಲು? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಕೌಂಟ್ ಮಾಡ್ತದೆ ನಾನು. ಕರೆಕ್ಟಾಗಿ ಕೌಂಟ್ ಮಾಡ, ಒಂಗಿ ಬೀಳ್ಬೇಕ ಹಂಗೀಗ. ಬೋಲ್ಗೆ ಫಾಲ್ಸಿಂಗ್ ಸೌಂಡ್ ಕೇಳ್ಕೈತಿ, ಆ ಕಾಣ್ತಾ ಇಲ್ಲ. 30 ಮೆಟ್ಲು ಇದ್ಮೇಲೆ ಕಾಣ್ತೈತಿ ಹೆಂಗಲ್ಲೇ. ಹಗ್ಗ ಬಂದವಲ್ಲ, ಹಾಗಾಗಿ ಅಷ್ಟು ಕ್ಲಿಯರ್ ಕಾಣಲ್ಲ. ಕೆಳಗೆ ಹೋಗಿ ಕ್ಲಿಯರ್ ಕಾಣುತ್ತೆ. ಟೋಸ್ಟಿಂಗ್ ಬನ್ನಿ ಹೋಗುವ ಕೆಳಗೆ. ಅವನಿಗೆ ಕೌಂಟು ಮುಗಿಯಲ್ಲ, ನಾವು ಫಸ್ಟ್ ಹೋಗುವ. ನೋಡ್ವಿ ಅಂಕಿಂಟು ಬೋಲ್ಗೆ ಫಾಲ್ಸಿಗೆ ಬಂದ್ವಿ. ಬೋಲ್ಗೆ ಫಾಲ್ಸಿಗೆ ಮೇಲಿಂಗ್ ಕಾಣ್ತದೆ, ಹಾಗೆ ಫುಲ್ ಕೆಳಗೆ ಹೋಗ್ಬೇಕಂಗೆ ನೀರು ಮುಟ್ಬೇಕಂದ್ರೆ ಫುಲ್ ಕೆಳಗೆ ಇಳಿಬೇಕು. 30 ಮೆಟ್ಲಿಗೆ ಕೆಳಗೆ ಇಳಿಬೇಕು. ಅದು ನೀವು ಒಂದು ಸ್ವಲ್ಪ ಇಳಿದು ಬಂದರೆ ಇಲ್ಲಿಂದ ಸ್ವಲ್ಪ ಇಷ್ಟು ಕೆಳಗೆ ಬಂದರೆ ನೋಡ್ರಿ
ಕ್ಲಿಯರಾಗಿ ಕಾಣಕ್ಕೆ ಬೋರ್ಗೆ ಫಾಲ್ಸು. ಅಲ್ಲಿ ಒಂದು ಕಾಮನ್ ಬಿಲ್ ಕಾಣ್ಕೈತಿ. ಸ್ವಲ್ಪ ಜೂಮ್ ಮಾಡ್ತೀನಿ ಹೋಗ್ರಿ. ಕಾಣ್ಕೈಕ ಕಾಮನ್ ಬಿಲ್ ಅದಕ್ಕೆ ನೆಕ್ಸ್ಟ್ ಲೆವೆಲ್ ಅಲ್ಲ. ಬೆಂಕಿ 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 ಬುಡ ಕೊಡ್ಸೋ ನಮ್ಗಂತೂ ಬುಡ ಕಾಣಿಲ್ಲ. ಹಾಂ, ನಾವು ಬೋಗೆ ಕಾಣ್ಕೊಂಡ್ ಬಂದ್ವಿ. ಹಾಗೆ ಬೋಗೆ ಕಾಣ್ತಿಲ್ಲ, ನೀರು ಕಾಣ್ತಿಗೆ ಅಗಿಲ್ಲ. ಬೇಸಿಗೆಗಾಲದಲ್ಲೂ ಈ ಥರ ನೀರು ಕಾಣ್ತಿಗೆ ಸಕ್ಕತ್ ವೈಬಿಗೆ ಮಾತ್ರ. ನೋಡಿ ಈ ಕೆಳಗೆ ಬೋಗೆ ಫಾಲ್ಸ್. ಈ ಮೇಲಿಂಗ್ ಹೋಗಿದ್ವಿ ನಾವು. ಕೆಳಗೆ ಹೋಗಿ ನೋಡ್ಬೇಕಲ್ಲ, ತೋರಿಸ್ಬೇಕಲ್ಲ ಹ್ಯಾಂಗಿಗೆ ಕೆಳಗೆ. ಆದರೆ ನೀವು ಹೋಗ್ಬೇಕಂದ್ರೆ ಕೆಳಗೆ ಹುಷಾರಾಗಿ ಹೋಗಬೇಕು. ಯಾಕಂದರೆ ಈಗ ಮೆಟ್ಲಿಲ್ಲ. ಈಗ ಯಾರು ಹತ್ತಕ್ಕೆ ಬರ್ತೈತಿ ಅವರಷ್ಟೇ ಹೋಗ್ರಿ ಕೆಳಗೆ. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಯಾಕಂದರೆ ಇಲ್ಲಿ ಮೆಟ್ಲಿಲ್ಲ. ಒಂಚೂರು ಸ್ಲಿಪ್ ಆಯ್ತಂಗೆ ಮತ್ತೆ ಬೋಗೆ ಪಾಸ್ ಕೆಳಗೆ ಪಾತಾಳನೇ. ಪಾತಾಳಕ್ಕೆ ಹೋಗ್ತೀವಿ. ನೋಡಿ ಅವು ಈ ಮೆಕ್ಲಿ ಲೆಕ್ಕ ಮಾತಾಯ್ತು. ಮೆಕ್ಲಿ ಹೆಂಗೆ ಮೋಸಿಕ್ಕೇನಪ್ಪ? ಡೌಟ್ ರಾಜ, ನಾನು ಡೌಟೇ ಇಟ್ಕೊಂಡಿಲ್ಲ ಕಣ. ಹೆಂಗೆ 37? ಯಾವ ಲೆಕ್ಕದಲ್ಲಿ ಸಿಕ್ತಪ್ಪ ನಿಂಗೆ? ಹೆಂಗೆ 37? ಅಷ್ಟು ಕರೆಕ್ಟಾಗಿ ಲೆಕ್ಕ ಮಾಡ್ತೀಯಾ? ಈಗ ಕೌಂಟ್ ಮಾಡ್ತೀಯ? ಈಗ ಕಲ್ಲಲ್ಲಿ ಮೆಕ್ಲಲ್ಲ. ಹುಷಾರಲ್ಲಿ ಬಿಗೋಗ್ವಿ. ಯಪ್ಪ ನನಗೂ ಇಲ್ಲಿ ಹೆದರಿಕೆ ಆಗ್ತಿಕ್ಕಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಯಪ್ಪ ಹೆಂಗಾಗಿ ನಾವು ಇಲ್ಲಿಗೂ ನಮ್ಮ ಬೂದಿ ಓಪನ್ ಆಗ್ತಿಕ್ಕಿ ಇಲ್ಲಿ ಆ ಕೆಳಗೆ. ಅಲ್ಲೋ ಈ ಬೋಗೆ ಪಾಸ್ ನಾವು ಇಲ್ಲಿ ಕೂತ್ಕೊಂಡು ನಮ್ಮ ಬೋಗೆ ಹೊರತು ಬಂದ್ರೆ ನಾವು ಗೊತ್ತಿಲ್ಲ ಏನೇನೋ ಇದೆ. ಇಷ್ಟು ಸಾಕು. ಇಲ್ಲ ಅವನಿಗೆ ಇಳಿವು ಕಕ್ಕಂಗೆ ಇಳಿವು ಕಕ್ಕಿಲ್ಲ, ಮೇಲಕ್ಕೂ ಕಕ್ಕಿಲ್ಲ. ಹಿಂಗೆ ಮರಿ ಇಳಿವು ಕಕ್ಕ ಇಲ್ಲ ಕೆಳಗೆ. ಕಾಲು ಸ್ಲಿಪ್ ಹಾಕೈಗೆ, ಕಾಲು ಫುಲ್ ಸ್ಲಿಪ್. ಹುಷಾರಾಗಿಲ್ಲ. ಕಾಲೆಲ್ಲ ಫುಲ್ ಬೈಬೇಕ. ಕಾಲು ಸ್ಲಿಪ್ ಆಯ್ಕೊಂಡು ಮತ್ತೆ ಮುಗೀತ. ಅಡ್ವೆಂಚರಸ್ ಆಗಿದೆ, ಫುಲ್ ಅಡ್ವೆಂಚರ್. ಒಪ್ಕೋತೀನಿ. ಯಪ್ಪ ಇಷ್ಟು ಹೈಕಿಂಗ್ ಬಂದಿವಿ. ಯಪ್ಪ ಸಾಕಾಗೋಯ್ತ ಬೋಗಂಕ. ಹೆಂಗೆ ಬೋಗ ನೀನು ಬೋಗ ಗೊತ್ತಾಗಲ್ಲ. ಗೊತ್ತಾಗ ಸುಸ್ತಾಕಿಗೆ ನೀರ್ ಕುಡಿಯೋ. ಬ್ಯಾಗಲ್ಲಿ ನೀರು ಇಲ್ಲ. ಅಲ್ಲೋ ಬ್ಯಾಗಲ್ಲಿ ನೀರಿಲ್ಲ. ಬಂಗಿವಿ ಹೊತ್ತು ಕೆಳಗೆ ಇಳ್ಕೊಂಗಿವಿ. ಹಾಂ ಸಾಕಾಯ್ತು ಕುಟ್ಟಿಂಗ್ ಇಲ್ಲಿ ಬಂದಿದ ಮೇಲೆ. ಈ ಇಲ್ಲಿ ತನಕ ಆಗಲ್ಲ, ಬಿಗಲ್ಲ. ಮತ್ತು ಹೋಗ್ಬೇಕು ಕೆಳಗೆ. ಅವಂತೂ ಹೋಗ ಅಷ್ಟು ಕೆಳಗೆ ಹೋಗೋಣ. ಹಾಂ ಬಂಗೆ ಹೋಗ ಕೆಳಗೆ. ಜಾಯಿಂಗ್ ಬೋಗೆ ಫಾಲ್ಸ್ ಇನ್ ಡೌನ್ ಪ್ಲೇಸ್. ಹಿಂಗೆ ಫುಲ್ ಕೆಳಗಿರಂಗೆ ಒಂದು ನೀರು ತೋರಿಸ್ತೀನಿ ಅಷ್ಟೇ ನಿಮಗೆ. ಬೋಗೆ ಫಾಲ್ಸ್ ಇಲ್ಲಿಂದ ಹೀಗೆ ಕಾಣ್ತೈತಿ ನಿಮಗೆ. ಹಾಗೂ ಹತ್ತಕ್ಕಾಗಿ ಅಡ್ವೆಂಚರ್ ಆಗೈತಿ ಕೆಳಗೆ ಇಳಿಬೇಕಂದ್ರು.
ಬಂದು ಆರಾಮ್ಸೆ ವಿಸಿಟ್ ಮಾಡ್ಬೋದು. ಮತ್ತು ನಿಮ್ಗೆ ಎಚ್ಚರಿಕೆ ಬೋರ್ಡೆಲ್ಲ ಹಾಕರೆ ಎಲ್ಲ ನೋಡ್ಕೊಂಡು ಬರ್ಬೇಕು ನೀವು. ಯಾಕಂದರೆ ನಮ್ಮ ಒಳಗಕ್ಕೆ ಹಾಕಿರ್ತಾರೆ ಅವರು, ನೆಗ್ಲೆಕ್ಟ್ ಮಾಡ್ಬೇಡ್ರಿ ಇಂಥ ಪ್ಲೇಸಿಗೆಲ್ಲ ಹೋದಾಗ. 15 ಫೀಟಿಗೆ ಉಂಟಲ್ಲ ಇದು, 15 ಫೀಟ್ ಉಂಟಂತೇಳಿ ಅಲ್ಲ ನೋಡಿ, 15 ಫೀಟಿಗೆ ಇದು, 15 ಫೀಟ್ ಡೀಪ್ ಡೇಂಜರ್. 15 ಫೀಟ್ ಉಂಟದು ಅದು ಮಧ್ಯದಲ್ಲಿ. ಯಾರು ನೋಡಿದ್ರೆ ನೀವಿಲ್ಲ ಅಂತ ಹೇಳಿದ್ರೆ ಸತ್ತು ನೀವು ಈಜ್ ಬೇಕಾಗೆ ನಾವು ಹೋಗಿ ಈಜ್ತೀನಿ ಅಂತ ಮಾಡ್ಕೊಂಡು ಬಂದರೆ ಮನೆ ಹೋಗೋಕ್ಕಾಗಿಲ್ಲ. ಮನೆಗ ಮನೆಗಿಲ್ಲ, ಡೈರೆಕ್ಟಾಗಿ ಮೇಲೆ ಮೇಲಿನ ಮನೆ, ಇಲ್ಲಿಂದ ಮೇಲೆ ಹೋಗೋದು ಮತ್ತೆ ಡೈರೆಕ್ಟಾಗಿ ಮೇಲೆ ಅಲ್ಲ, ಡೈರೆಕ್ಟಾಗಿ ಇಲ್ಲಿಂದ ಡೈರೆಕ್ಟ್ ಮೇಲೆ ಮೇಲೆ. ಈ ಕೆಳ ಬಂದಿದೆ ಹಂಗೆ ಮೇಲೆ ಹೋಗ್ತೀವಿ. ಹಂಗೆ ಮೇಲೆ ಹೋಗ್ತೀವಿ, ಹಂಗೆ ಎಲ್ಲ ಹೋಗ್ತೀವಿ ಮತ್ತೆ. ನಮ್ಗೆ ಈಜ್ ಬೇಕೈತಿ, ನಾ ಹೋಗಲ್ಲ ಆವಾಗ ನಾನು ಹೇಳಿದ್ರೆ ಮತ್ತೆ ಹೆಂಗಿಲ್ಲ. ಮನೆಯವ್ರಿಗೆ ನಮ್ಮ ಬಿಡಕ್ಕೆ ಕೊಡ್ತಾರೆ. ನಮ್ಮ ಮನೆಯವರಿಗೆ ನಮ್ಮ ಬುರ್ಗೆ ಹೋಗ್ತಾರೆ ಅಷ್ಟೇ. ಅಂತ ಖಾಸಾಗಿ ನೀವು ಮಾಡಬೇಡ್ರಿ, ಬನ್ನಿ ನೋಡಿ, ಚೆನ್ನಾಗಿದೆ ವ್ಯೂಸ್ ಮಾತ್ರ, ಎಂಜಾಯ್ ಮಾಡಿ ಹಾಗೆ ಮನೆಗೆ ಹೋಗಿ ಅಷ್ಟೇ, ಮತ್ತೆ ಏನಿಲ್ಲ. ಜೀವನದಲ್ಲಿ ಎಂಜಾಯ್ ಮಾಡಬೇಕು, ಹಾಗೆ ಎಂಜಾಯ್ ಮಾಡಕ್ಕೆ ಹೋಗಿ ಜೀವನಕ್ಕೆ ಕರ್ಕೊಂಡು ಬಾರ್ದು ಅಲ್ಲ, ಹೆಂಗೆ ಹೇಳ್ತೀರ? ಎಲ್ಲ ಕಲ್ಪನೆಲೇ ಇರ್ಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ಈಗ ಕೆಳಗೆ ಬಂದೀವಿ, ಈಗ ಮೇಲೆ ಹಾಕ್ಬೇಕು. ಅಯ್ಯಪ್ಪ, ಈ ಕೆಳಗಿರೋಕೆ ಹಾಕಾಗೈತಿ, ಈಗ ಹಾಕ್ಬೇಕು. ಇನ್ನೂ ಹೆಂಗಾಗ್ಬೇಕೈತಿ ನಮ್ದು ಪಕ್ಕ ಪಕ್ಕ. ಬಂದ್ವಿ, ಹೋಗಿ ಹತ್ತಿಲ್ಲ, ಈಗ ಹತ್ಬೇಕಲ್ಲ. ಯಪ್ಪ ಏ ಇವಾಗ ಎಲ್ಲಿಂಗ್ ಬಂದ್ವಲೆ? ಈಗ ಮಕ್ಕಂಗ್ ಫಾಲ್ಸ್ ಅಲ್ಲ, ಈಗ ಮಳೆಗಾಲ ಮಕ್ಕಂಗ್ ಫಾಲ್ಸ್ ಹಾಕ್ತೈತಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಾವು ಬಂದಿದ್ದು ಆಶಾಗಿಂಗ. ಹಾಂ, ನಾವು ಇಲ್ಲಿಂಗ್ ಬಂದಿದ್ವಿ. ಅಯ್ಯಪ್ಪ, ನಾವಂತೂ ಹತ್ತಕ್ಕೆ ಆಗ್ತಾ ಇಲ್ಲ ಈಗ. ಮುಂಗಿಲ್ಲ, ಬ್ಯಾಗ್ ಉಂಟು, ಬ್ಯಾಗಲ್ಲಿ ನೀರಿಲ್ಲ, ಬ್ಯಾಗಲ್ಲಿ ನೀರಿಲ್ಲ. ಅಯ್ಯಪ್ಪ, ಎಲ್ಲಿಗೀಗೋ ಮಾರೆ. ಅಯ್ಯಪ್ಪ, ಈಗ ಹೇಳ್ತೀನಿ ನೋಡು ಸಪೋರ್ಟಿಗೆ. ಅಯ್ಯಪ್ಪ, ಇಳಿಬೇಕಾದ್ರೆ ಅಂತೂ ಆರಾಮ್ ಇಳಿತೀವಿ, ಹಾಗೂ ಇಳಿಬೇಕಾದ್ರೆ ಹಾಕಾಗಕ್ಕೆ. ಈಗ ಮತ್ತೆ ಹಾಕ್ಬೇಕಾದ್ರೆ ಆಗ್ತಾ ಇಲ್ಲ, ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ, ಗುರು, ಆಗ್ತಾ ಇಲ್ಲ ಅಣ್ಣ, ನನ್ನ ಕೈಯಲ್ಲಿ ಆಯ್ತಾ? ಹತ್ತಕ್ಕೆ ಆಗ್ತಾ ಇಲ್ಲ. ಅಯ್ಯಪ್ಪ, ಹೆಂಗೋದ ಹೆಂಗಿಗೋ ಹಾಕ್ಬೇಕಲ್ಲಪ್ಪ, ಮತ್ತು ಇಲ್ಲೇ ಸಾಕಾಯ್ತು. ಹಾಂ, ಮತ್ತು ಈ ಕಡೆ ಹಾಕ್ಬೇಕಲ್ಲಪ್ಪ ಬೆಕ್ಕನ. ಹೆಂಗೆ ಮಾಡಕ್ ಬರಲ್ಲ, ಇಳ್ಗೀವಿ, ಈಗ ಹಾಕಬೇಕು ಅಷ್ಟೇ, ಸಿಂಪಲ್ ಅಲ್ಲ. ಬಾ ಹತ್ತು, ಬಾ ಗೇಮ್ ಹತ್ತು ಬರಲ್ಲ, ಮತ್ತೆ ಕಿಲಿಬೇಕು. ಅಲ್ಲೋ, ಹಿಂಗೆ ಹಾಕೋಕ್ಕಾಗಲ್ಲ ಅಂಕೆ, ಮತ್ತೆ ಯಾಕೆ ತಿಳ್ಕೊಂಗೆ? ಹಾಂ, ಹೇಳಿದ್ರೆ ಮಾರ್ಕ್ ಜಾಸ್ತಿ ಹಾಕಿ ಅನ್ಕಂಡು ಏನು ಹೇಳ್ತೀವಿ ಇಂಥವ್ರಿಗೆ?
ಏನು ಹೇಳೋಕ್ಕಾಗಲ್ಲ, ಸುಮ್ಮನೆ ಹತ್ಬೇಕು ಅಷ್ಟೇ, ಮತ್ತೆ ಏನಿಲ್ಲ. ಮರಕ್ಕೆ ಬೇರು ಇಲ್ಲ ಕಳ್ಳ ಹೆಚ್ಚಿಗೆ ಹತ್ಬೇಕ. ಅಯ್ಯಪ್ಪ ಅಷ್ಟೇ. ಅಯ್ಯಪ್ಪ ಆಗ್ತಿಲ್ಲೋ ಹಿಂಗ ಸುಸ್ತಾಗ್ಬಿಟ್ಟಂಗೆ. ಏನಾಗಿತ್ತು ಈಗ? ಏನಪ್ಪ ಆಗ್ತಿಲ್ಲೋ ಬಂತ? ಅಯ್ಯಪ್ಪ ಸ್ವಲ್ಪ ಮೆಟ್ಲು 37 ಮೆಟ್ಲುಗಳನ್ನ ಹತ್ತಿದ್ರೆ ಮೇಲೆ ಹೋಗಿ ಬರ್ತೀವಿ. ಹಿಂಗಂಗೆ ನಿಲ್ಸು 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 237 ಮೆಟ್ಲು ಹತ್ತಿದ್ರೆ ಮೇಲೆ ಹೋಗಿ ಬರ್ತೀವಿ ಅಂದ್ರೆ ಹೆಂಗ 37 32 ಹೆಂಗ 32 ಮತ್ 37 ಹಂಗೆ 5 ಜಾಸ್ತಿ ಮಗೇನ ಮೇಲೆ ಹತ್ತಿದ್ರೆ ಸುತ್ತಾಗಿತ್ತಲ್ಲ ಬರ್ತದೆ. ಓ ಎಂತದು ಇಲ್ಲ. ಹತ್ಬೇಕು 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 ಆಗಲ್ಲಪ್ಪ. ಹಿಂಗ ಮಾಡಿ ಗೊತ್ತಿಲ್ಲ ಅಂತ ಹೇಳಿ ಚೆಕ್ ಮಾಡ್ಬೇಕು. ಫೈನಲಿ ಇಷ್ಟು ಹಿಂಗ ಮೆಕ್ಕಿಲು ಸ್ಟೆಪ್, ಹೆಂಗ ಇಂಗ್ಲೀಷಲ್ಲಿ ಸ್ಟೆಪ್ ಅಂತೀವಿ, ಕನ್ನಡದಲ್ಲಿ ಮೆಕ್ಕಿಲುಗಳು ಹಂಗಿಕ್ತೀವಿ. ಆಗಲ್ಲ. ಅಕ್ಕ 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 ಬಾಯ್ ಬಾಯ್ ಹಂಗೆ ಬೂಗೆ ಫಾಲ್ಸಿಗೆ ಬಾಯ್ ಬಾಯ್ ಬೂಗೆ ಫಾಲ್ಸ್. ಫೈನಲಿ ಹಿಂಗೆ ಸ್ಟೆಪ್ಪಕ್ಕ ಬಂದ್ವಿ. ಈಗ ಬೂಗೆ ಫಾಲ್ಸಿಗೆ ಬಾಯ್ ಬಾಯ್ ಅನ್ನುವ. ಬಾಯ್ ಬಾಯ್, ನೆಕ್ಸ್ಟ್ ಸಿಗ್ತೀವಿ ಬೂಗೆ ಫಾಲ್ಸ್. ಬೂಗೆ ಫಾಲ್ಸ್ ಮೇಲೈಕಲೆ ನಾ ಹಿಂಗೆ ಹೇಳ್ಗೆ ಕೇಳಬೇಕು ಹೇಳ್ಗೆ, ನೀವು ಕೇಳಿಲ್ಲ ಅಂದ್ರೆ ಏನು? ಹೇಳಿಗ ಮತ್ತೆ ಕೇಳಬೇಕು. ನಾ ಹೇಳಿಗೆ ಯಾಗ ನೀವು ಮೆಟ್ಲು ಹತ್ತು ಮೇಲೆ ಸಿಗುತ್ತಾಗು ಕುಳ್ಳೋಗಂಗ, ಇಲ್ಲ ಇಲ್ಲಿ ಮೆಟ್ಲ ಮೇಲೆ ಕೊಡ್ಬೇಕು ನಾವು. ಯಾವಾಗ ಬೆವರಿಂಗ ಸ್ಟ್ರಾಂಗ ಆಯ್ತು ಈಗ ಮೇಲ್ ಹತ್ತು ಇಳಿದು ಇಳಿದು ಬೆವರಿಂಗ್ ಸ್ಟ್ರಾಂಗ್ ಆಯಿತು. ಈಗ ಮತ್ತೆ ಸಿಗ್ತೀನಿ ಎಷ್ಟು ವಿಡಿಯೋದಲ್ಲಿ. ಹೀಗೆ ವಿಡಿಯೋ ಬೇಕಂದ್ರೆ ಪ್ಲೀಸ್ ಆಗಿ ಕಮೆಂಟ್ ಮಾಡಿ ಆಯ್ತಾ. ಹೀಗೆ ವಿಡಿಯೋ ಬೇಕಂತ ಕಮೆಂಟ್ ಮಾಡಿರಿ. ಮತ್ತೆ ಬೇರೆ ಜಾಗಕ್ಕೆ ಹೋಗ್ತೀನಿ. ಇಲ್ಲಿ ಬಂತಾರೆ ಕುಳ್ಳೋಕ್ಕೆ. ಮತ್ತೆ ಬೇರೆ ಜಾಗಕ್ಕೆ ಹೋಗ್ತೀನಿ, ನಿಮಗೆ ಬೇರೆ ಬೇರೆ ಜಾಗ ತೋರಿಸ್ತೀನಿ. ಹೀಗಂಗೆ ಪ್ಲೇಸ್ ಎಲ್ಲ ನೋಡೋಣ. ಹೀಗೆ ಬೇಕಂಗೆ ಕಮೆಂಟ್ ಮಾಡಿ ಪ್ಲೀಸ್ ಪ್ಲೀಸ್. ಹೊಚ್ಚಕ್ಕೆ ಕಾಪಾಗಿ ಅಂತೆ ಸಾಕು ಕೂತಂಗೆ ಹೋಗಿ ಬಾಯ್. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಂಗ ಮಾತ್ರ ಮರಿಬೇಕ್ರಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್. ನಾನು ಬರಲ್ಲ.